ನಮಸ್ಕಾರ. ಸಾಮಾನ್ಯವಾಗಿ ಇಡ್ಲಿ ಅಂದರೆ ಎಲ್ರಿಗೂ ಇಷ್ಟ. ತುಂಬ ಟೈಪ್ ಮಾಡ್ತಾರೆ. ನಾನಿಲ್ಲಿ ಮೃದುವಾದ ತಟ್ಟೆ ಇಡ್ಲಿ ಮಾಡ್ಕೊಂಡು ಬಂದಿದ್ದೀನಿ. ನಂಚ್ಕೊಳ್ಳೋಕ್ಕೆ ಸಾಂಬಾರಿದೆ, ಹಾಗೆ ಚಟ್ನಿ ಇಟ್ಟಿದ್ದೀನಿ. ಈಗ ಇದರ ರೆಸಿಪಿನ ನೋಡ್ತಾ ಹೋಗೋಣ. ಬನ್ನಿ ಇಡ್ಲಿ ಮಾಡೋಣ. ನಾನು ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಇಲ್ಲಿ 1 ಲೋಟದಷ್ಟು ನಾನು ಸೋನಾ ಮಸೂರಿ ಅಕ್ಕಿ ಹಾಕಿದ್ದೀನಿ. ಇಲ್ಲಿ ತಿಂಡಿ ಅಕ್ಕಿ ಅಷ್ಟು ಚೆನ್ನಾಗಿ ಬರೋಲ್ಲ. 1 ಲೋಟ ಅಕ್ಕಿಗೆ ನಾನು 1/4 ಲೋಟ ಉದ್ದಿನಬೇಳೆ ಹಾಕ್ತೀನಿ, 1/4 ಲೋಟ ಅವಲಕ್ಕಿ ಹಾಕ್ತೀನಿ, 1 ಸ್ಪೂನು ಮೆಂತ್ಯ ಹಾಕ್ತೀನಿ. ಮೆಂತ್ಯ ರುಚಿ ಕೊಡುತ್ತೆ. ಈಗ ನೀರು ಹಾಕೋಣ. ಅಕ್ಕಿ ಯಾವತ್ತೂ ನೆನೆಸ್ಬೇಕಾದ್ರೆ ಮುಂಚೆನೇ ಚೆನ್ನಾಗಿ ತೊಳೆದು ಬಿಡಬೇಕು. ಅಕ್ಕಿ ನೆಂದಿದೆ. ಈಗ ನಾನು ಗ್ರೈಂಡ್ರಿಗೆ ರುಬ್ಬಕ್ಕೆ ಹಾಕಿದ್ದೀನಿ. ಗ್ರೈಂಡ್ರಿಗೆ ರುಬ್ಬಿದರೆ ಉದ್ದು ಹೆಚ್ಚು ಬೇಡ, ಒದಗಿ ಬರುತ್ತೆ. ಮಿಕ್ಸಿಲಾದರೆ ಸ್ವಲ್ಪ ಉದ್ದಿನ ಪ್ರಮಾಣ ಜಾಸ್ತಿ ಬೇಕು. ಈ ಹಿಟ್ಟು ಸ್ವಲ್ಪ ನಯಸ್ಸಾಗೆ ರುಬ್ಬಬೇಕು, ಅಂದರೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಕಮ್ಮಿ. ನೀರು ರುಬ್ಬಬೇಕಾದ್ರೆ 1/4 ಲೋಟದಷ್ಟು ಮಾತ್ರ ಹಾಕಬೇಕು. ಜಾಸ್ತಿ ನೀರು ಹಾಕಿದರೆ ಇಡ್ಲಿ ಚೆನ್ನಾಗಾಗೋಲ್ಲ. ಈಗ ನೋಡಿ, ಹಿಟ್ಟು ತೆಗೆದಾಯಿತು. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಲ್ಲು ತೊಳೆದ ಮೇಲೆ 1/4 ಲೋಟದಷ್ಟು ಮಾತ್ರ ನೀರು ಹಾಕಬೇಕು. ಒಟ್ಟು ಅರ್ಧ ಲೋಟ. 8 ಗಂಟೆಗಳ ಕಾಲ ಬಿಟ್ಟು ಇಡ್ಲಿ ಮಾಡೋಣ. ಸ್ವಲ್ಪ ಹುದುಗು ಬರಬೇಕು. ಈಗ ಒಂದು ಪ್ಲೇಟ್ ಮುಚ್ಚೋಣ. ಮಾರನೇ ದಿನ ಬೆಳಗ್ಗೆ ನೋಡಿ, ಪ್ಲೇಟು ಮುಚ್ಚಿದ್ದು ತೆಗೆದಿದ್ದೀನಿ. ಹಿಟ್ಟು ಹುದುಗು ಬಂದಿದೆ. ಹಾಗೆ ರುಚಿಗಾಗಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ ತಕ್ಷಣ 1 ಸ್ಪೂನಷ್ಟು ನೀರು ಹಾಕಬೇಕು. ಆಗ ಉಪ್ಪು ಕರಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲ ಅಂದರೆ ಉಪ್ಪು ತಕ್ಷಣ ಮಿಕ್ಸ್ ಆಗೋಲ್ಲ. ಒಂದು ಕಡೆ ಸಪ್ಪೆ, ಒಂದು ಕಡೆ ಉಪ್ಪು ಆಗುತ್ತೆ. ಈಗ ಒಂದು ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಡ್ಲಿ ಮೃದುವಾಗಿ ಬರೋಕ್ಕೆ 1/4 ಸ್ಪೂನು ನಾನು ಸೋಡಾ ಹಾಕ್ತೀನಿ. ಸೋಡಾ ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 10 ನಿಮಿಷ ಹಾಗೆ ನೆನೆಯೋಕ್ಕೆ ಬಿಡಬೇಕು. ನಂತರ ಇಡ್ಲಿ ಮಾಡಬೇಕು. ಹೆಸರೇ ಹೇಳುವಂತೆ ಇದು ತಟ್ಟೆ ಇಡ್ಲಿ. ನಾನಿಲ್ಲಿ ತಟ್ಟೆಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆ ಲೈಟಾಗಿ ಎಣ್ಣೆ ಸವರೋಣ. ಎಣ್ಣೆ ಸವರೋದ್ರಿಂದ ಇಡ್ಲಿ ಈ ತಟ್ಟೆಗೆ ಹಿಡ್ಕೊಳ್ಳಲ್ಲ, ಚೆನ್ನಾಗಿ ತೆಗಿಯೋಕ್ಕೆ ಬರುತ್ತೆ. ಇಡ್ಲಿ ಸ್ವಲ್ಪ ದಪ್ಪವಾಗಿ ಬರಬೇಕು ಅಂದರೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಸರಿ. ಹಿಟ್ಟನ್ನು ನಾನಿಲ್ಲಿ ತಟ್ಟೆಗೆ ಹಾಕಾಯಿತು. ಸ್ಟ್ಯಾಂಡು 4 ಪ್ಲೇಟು ಹಿಡಿಯುತ್ತೆ. ಇಲ್ಲಿ ಬುಡದ ಪ್ಲೇಟಿಗೆ ನಾವು ಹಾಕಬಾರ್ದು. ಹಿಟ್ಟನ್ನು ಅಲ್ಲಿ ಖಾಲಿ ಬಿಡಬೇಕು. ಇದು ಹಬೆಯಲ್ಲಿ ಕುದಿಬೇಕಾದ್ರೆ ನೀರು ಆ ತಟ್ಟೆಗೆ ಹಾರಿ ಇಡ್ಲಿ ಒದ್ದೆ ಆಗಿಬಿಡುತ್ತೆ. ಈಗ ಜೋಡಿಸೋಣ ತಟ್ಟೆನ. ಬಹಳ ಸಿಂಪಲ್ಲಾಗಿ ಮಾಡುವಂತಹ ಇಡ್ಲಿ ಹುಳಿ ಇರೋಲ್ಲ, ಹಾಗಾಗಿ ಗಂಟಲು ಸುಡೋಲ್ಲ. ತಿಂದರೆ ಬಾಯೋಕ್ಕೆ ಸಹಿತ ಆಗೋಲ್ಲ. ಈಗ ಪ್ಲೇಟ್ ಜೋಡಿಸಾಯಿತು. ಇಡ್ಲಿ ಅಟ್ಟ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ಟ್ಯಾಂಡಿನ ಬುಡದ ಭಾಗ ಮುಳುಗುವಷ್ಟು ಮಾತ್ರ ನೀರು ಹಾಕಬೇಕು. ಈಗ ತಟ್ಟೆ ಸ್ಟ್ಯಾಂಡನ್ನು ಇಡ್ಲಿ ಪಾತ್ರೆ ಒಳಗೆ ಇಳಿಸೋಣ. ಒಲೆ ಮೇಲೆ ಬೇಯಿಸೋಕ್ಕಿಟ್ಟಿದ್ದೀನಿ. ಈಗ ಮುಚ್ಚೋಣ. 10 ನಿಮಿಷ ಬಿಟ್ಟು ತೆಗೆಯೋಣ. ಇಡ್ಲಿ ಪಾತ್ರೆಯ ಮುಚ್ಚಳ ತೆಗೆದಿದ್ದೀನಿ. ಇಡ್ಲಿ ಬೆಂದಿದೆ. ನೋಡಿ ಎಷ್ಟೊಂದು ಉಬ್ಬಿ ಬಂದಿದೆ ಅಂತ. ಬಿಸಿ ತೆಗಿಯೋಕ್ಕೆ ಹೋಗಬಾರ್ದು, ಪೀಸ್ ಆಗಿಬಿಡುತ್ತೆ. ಸ್ವಲ್ಪ ತಣ್ಣಗಾಗಲಿ. ಈಗ ಸ್ವಲ್ಪ ತಣ್ಣಗಾಗಿದೆ. ಚಾಕುನಲ್ಲಿ ಹಾಗೆ ಕಟ್ ಮಾಡೋಣ. ನೋಡಿ, ಇಡ್ಲಿ ಕಟ್ ಮಾಡಿದ ಭಾಗ ತಗೊಂಡಿದ್ದೀನಿ. ತಟ್ಟೆಗೆ ಸ್ವಲ್ಪನೂ ಹಿಡಿದಿಲ್ಲ ನೋಡಿ, ಎಣ್ಣೆ ಹೆಚ್ಚಿರೋದ್ರಿಂದ. ಮತ್ತು ಹಿಟ್ಟಿನ ಹದ ಬಹಳ ಚೆನ್ನಾಗಿದೆ. ಇಲ್ಲಿ ನಾನು ಇಡ್ಲಿಗೆ ಸಾಂಬಾರು ಮತ್ತು ಚಟ್ನಿ ಇಟ್ಟಿದ್ದೀನಿ. ಬಹಳ ಮೃದುವಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.